ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ರಾಮಾಚಾರಿ ಧಾರಾವಾಹಿಯಲ್ಲಿ ರಾಮಾಚಾರಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ನಟನ ಬಗ್ಗೆ ತಿಳ್ಕೋಬೇಕು ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ. ಆತನ ನಿಜವಾದ ಹೆಸರು ಏನು, ಆತನ ರಿಯಲ್ ಲೈಫ್ ಯಾವ ರೀತಿಯಾಗಿದೆ, ಇಂಟ್ರೆಸ್ಟಿಂಗ್ ಕಹಾನಿ ಏನಾದರೂ ಇದೆಯಾ, ಇವರ ಗರ್ಲ್ ಫ್ರೆಂಡ್ ಯಾರು, ಇವರು ಎಷ್ಟು ಓದಿದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೋಬೇಕು ಅಂದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುನ್ನ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಕಿರುತೆರೆಯ ಹ್ಯಾಂಡ್ಸಮ್ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ರಾಮಾಚಾರಿ ನಿರ್ದೇಶನಕ್ಕೂ ಸೈ, ನಟನಿಗೂ ಸೈ, ಡ್ಯಾನ್ಸ್ಗೂ ಸೈ ಅಂತಾನೆ ಹೇಳಬಹುದು. ರಾಮಾಚಾರಿ ಸೀರಿಯಲ್ನಲ್ಲಿ ಅಪ್ಪ ಅಮ್ಮನ ಮಾತನ್ನು ಮೀರದಂತಹ ಮುದ್ದಿನ ಮಗ, ತಂಗಿಯ ಮುದ್ದಿನ ಅಣ್ಣನಾಗಿ ಸದಾ ನಗುನಗುತ್ತಿರುವ ರಾಮಾಚಾರಿ ಪಾತ್ರದಲ್ಲಿ ನಟಿಸುತ್ತಿರುವ ಈ ನಟನ ಹೆಸರು ಋತ್ವಿಕ್ ಕೃಪಾಕರ್. ಸೀರಿಯಲ್ ನೋಡುವ ಪ್ರೇಕ್ಷಕರಿಗೆ ನಮಗೂ ರಾಮಾಚಾರಿ ಅಂತ ಮಗ ಬೇಕು ಅನ್ನೋ ಉತ್ತಮ ಗುಣದ ಹುಡುಗ ಇವರು. ಹುಡುಗಿಯರ ಪಾಲಿನ ಸದ್ಯದ ಹಾಟ್ ಫೇವ್ರೆಟ್ ನಟ ಅಂದರೂ ತಪ್ಪಾಗಲ್ಲ. ಯಾಕಂದರೆ ಸಿಕ್ಕಿದ್ರೆ ಇದೇ ರೀತಿ ಹುಡುಗ ಸಿಗಬೇಕು ಅಂತ ಎಲ್ಲ ಹುಡುಗಿಯರು ಅಂದ್ಕೊಳ್ತಿದ್ದಾರೆ. ಇನ್ನು ಇವರ ಬಗ್ಗೆ ಹೇಳುವುದಾದರೆ, ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ಋತ್ವಿಕ್ ಕೃಪಾಕರ್ ಅವರ ತಂದೆ ಪ್ರವೀಣ್ ಕೃಪಾಕರ್, ತಾಯಿ ಹೇಮಮಾಲಿನಿ ಕೃಪಾಕರ್. ಕಳೆದ 7 ವರ್ಷಗಳಿಂದ ನಟನೆಯಲ್ಲಿ, ಡ್ಯಾನ್ಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಂದಿದ್ದಾರೆ. ಮೈಸೂರಿನ ನಟನಾ ಶಾಲೆಯಿಂದ ತಮ್ಮ ಕೆರಿಯರನ್ನು ಆರಂಭಿಸ್ತಾರೆ. ಇವರು ಇಲ್ಲಿಯವರೆಗೂ 200ಕ್ಕೂ ಹೆಚ್ಚು ನಾಟಕಗಳಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಅದ್ಭುತವಾಗಿ ನಟಿಸಿ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಇನ್ನು ಋತ್ವಿಕ್ ರಾಯಲ್ ಮಸ್ಟನ್ ಪ್ರೊಡಕ್ಷನ್ ಅನ್ನುವಂಥ ಒಂದು ಪ್ರೊಡಕ್ಷನ್ ಹೌಸ್ನ ಮಾಲೀಕರು ಕೂಡ ಹೌದು. ಈ ಒಂದು ಪ್ರೊಡಕ್ಷನ್ ಹೌಸ್ ಮೂಲತಃ ಚಲನಚಿತ್ರಗಳು, ಕಲಾತ್ಮಕ ಚಲನಚಿತ್ರಗಳು, ಕಿರುಚಿತ್ರ, ಸಾಕ್ಷ್ಯಚಿತ್ರ, ಸಂದರ್ಶನ ಮುಂತಾದ ಅಂದರೆ ಸೃಜನಶೀಲ ಸಿನಿಮಾ ವಿಚಾರ ನಿರ್ಮಾಣದ ಗುರಿಯನ್ನು ಹೊಂದಿರುವಂಥದ್ದು. ಅಂಥವರಿಗೆ ಋತ್ವಿಕ್ ಅವರು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಫಿಟ್ನೆಸ್ ಬಗ್ಗೆ ತುಂಬಾ ಕಾಳಜಿ ವಹಿಸುವಂಥ ಋತ್ವಿಕ್ ಕೃಪಾಕರ್ ಜಿಮ್ ಮಾಡೋದನ್ನು ಮಾತ್ರ ಮಿಸ್ ಮಾಡಲ್ಲ. ಹಿಂದೆ ತುಂಬ ದಪ್ಪ ಇದ್ರಂತೆ, 125 kg ತನಕ ಇದ್ರಂತೆ. ಫ್ರೆಂಡ್ಸ್ ಎಲ್ಲ ಡುಮ್ಮ ಅಂತೆಲ್ಲ ತಮಾಷೆ ಮಾಡಿದ್ರಂತೆ. ಇದರಿಂದ ಸಾಕಷ್ಟು ನೋವನ್ನು ಋತ್ವಿಕ್ ಅನುಭವಿಸ್ತಾರೆ. ಈ ಒಂದು ಕಾರಣಕ್ಕಾಗಿ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಜಿಮ್, ಆಹಾರದ ಬಗ್ಗೆ ಕಾಳಜಿಯನ್ನು ವಹಿಸಿ ಈಗ 85 kgಗೆ ಇಳಿದಿದ್ದಾರೆ. ಸೀರಿಯಲ್ನಲ್ಲಿ ಪೂಜೆ, ಧ್ಯಾನ ಅಂತ ಅದರಲ್ಲೇ ಮುಳುಗಿರುವ ಋತ್ವಿಕ್ ಫೈಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಇನ್ನು ಇವರು ಮಾರ್ಷಲ್ ಆರ್ಟ್ಸ್ ಕೂಡ ಕಲ್ತ್ಕೊಂಡಿದ್ದಾರೆ. ಇವರು ಬುಷು ಆಗಿರಬಹುದು, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್ನಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಸೀರಿಯಲ್ನಲ್ಲಿ ಪೂಜೆ, ಧ್ಯಾನ ಅಂತ ಅಂದರೆ ಕಂಪ್ಲೀಟ್ ಸ್ಪಿರಿಚುಯಾಲಿಟಿ ಬಗ್ಗೆ ತೋರಿಸ್ತಿದ್ದಾರೆ. ಆದರೆ ರಿಯಲ್ ಲೈಫ್ನಲ್ಲಿ ತುಂಬ ಬೋಲ್ಡ್ ಆಗಿದ್ದಾರೆ, ಕಂಪ್ಲೀಟ್ ಅಪೋಸಿಟ್ ಆಗಿ ಇದ್ದಾರೆ. ನಟನೆಯಲ್ಲದೆ ಡ್ಯಾನ್ಸ್ ಕೂಡ ಕಲ್ತಿದ್ದಾರೆ. ಹಿಪ್ ಹಾಪ್, ಕಂಟೆಂಪ್ರರಿ, ಪಾಪಿಂಗ್, ರೋಬೋಟಿಂಗ್, ಇಂಡಿಯನ್ ಸ್ಟೈಲ್, ಬಾಲಿವುಡ್ ಸ್ಟೈಲ್ ಹೀಗೆ ಹಲವಾರು ಡ್ಯಾನ್ಸ್ ಫಾರ್ಮ್ಗಳನ್ನು ಕಲ್ತಿದ್ದಾರೆ. ಹಲವಾರು ಪರ್ಫಾರ್ಮೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಜೊತೆಗೆ ಇವರು ಹಾಡನ್ನು ಹಾಡ್ತಾರೆ, ಹಾಗೆಯೇ ಮ್ಯೂಸಿಕ್ ಕಂಪೋಸ್ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ಪಿಯಾನೋ, ಹಾರ್ಮೋನಿಯಂ, ಗಿಟಾರ್ ಜೊತೆಗೆ ಕೊಳಲನ್ನು ಕೂಡ ನುಡಿಸ್ತಾರೆ. ಒಟ್ಟಿನಲ್ಲಿ ಇವರು ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅಂದರೆ ತಪ್ಪಾಗಲ್ಲ. ಇವರಿಗೆ ಪ್ರಾಣಿಗಳು ಅಂದರೆ ಎಲ್ಲಿಲ್ಲದ ಪ್ರೀತಿ ಅಂತೆ. ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಬೆಕ್ಕು, ನಾಯಿ ಹೀಗೆ ಬೇರೆ ಬೇರೆ ಪ್ರಾಣಿಗಳ ಫೋಟೋ ಹಾಕ್ತಾನೆ ಇರ್ತಾರೆ. ಇನ್ನು ಇವರ ತಂದೆ ಪ್ರವೀಣ್ ಕೃಪಾಕರ್ ಚಿತ್ರ ನಿರ್ದೇಶಕರಾಗಿದ್ದು, ಇವರ ನಿರ್ದೇಶನ ಹಾಗೂ ನಿರ್ಮಾಣದ ಸಂಚಾರಿ ವಿಜಯ್ ನಟನೆಯ ತಲೆದಂಡ ಅನ್ನೋ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು. ಇವರ ಕಂಪ್ಲೀಟ್ ಫ್ಯಾಮಿಲಿ ನಟನ ರಂಗದಲ್ಲಿ ಇರುವಂಥದ್ದು ಅಂದರೆ ತಪ್ಪಾಗಲ್ಲ. ಇನ್ನು ಇವರ ಓದಿನ ಬಗ್ಗೆ ನೋಡೋದಾದರೆ, ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BSc ಬ್ಯಾಚುಲರ್ ಡಿಗ್ರಿಯನ್ನು ಪಡ್ಕೊಂಡಿದ್ದಾರೆ. BScಯಲ್ಲಿ ಝುವಾಲಜಿ, ಬಾಟನಿ ಹಾಗೂ ಕೆಮಿಸ್ಟ್ರಿ ವಿಷಯಗಳನ್ನು ತಗೊಂಡು ಪದವಿಯನ್ನು ಪಡೆದಿರುವಂಥದ್ದು. ಬಾಲ್ಯದಿಂದಲೂ ವಿಜ್ಞಾನಿ ಆಗಬೇಕು ಅನ್ನೋ ಆಸೆಯಿಂದ BScಯನ್ನು ಆಯ್ಕೆ ಮಾಡಿಕೊಂಡಿದ್ದರಂತೆ. ಇಷ್ಟೇ ಅಲ್ಲದೆ ದೆಹಲಿಯ ಇಗ್ನೋ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ನಲ್ಲಿ MA ಕೂಡ ಮಾಡಿಕೊಂಡಿದ್ದಾರೆ. ಬಣ್ಣದ ಲೋಕದ ಮೋಹದಿಂದ ದೇಹದ ತೂಕವನ್ನು ಇಳಿಸಿಕೊಂಡು ನಟನೆಯಲ್ಲಿ ಪಳಗಿ ಕಿರುತೆರೆ ಲೋಕಕ್ಕೆ ಬಂದಿರುವಂಥದ್ದು. ಮಂಡ್ಯ ರಮೇಶ್ ಅವರ ನಟನಾ ಶಾಲೆಯಲ್ಲಿ ಡಿಪ್ಲೊಮೊ ಕೂಡ ಪಡ್ಕೊಂಡಿದ್ದಾರೆ. ಅಂದರೆ ಆ್ಯಕ್ಟಿಂಗ್ನಲ್ಲಿ ಡಿಪ್ಲೊಮೊ ಮಾಡಿದ್ದಾರೆ. ಈಗ ರಾಮಾಚಾರಿ ಸೀರಿಯಲ್ ಮೂಲಕ ಎಲ್ಲರ ಮನೆಗಳಲ್ಲಿ ಚಿರಪರಿಚಿತರಾಗಿರುವಂಥದ್ದು. ರಾಮಾಚಾರಿ ಈತನಿಗೆ ಸಾಕಷ್ಟು ಯಶಸ್ಸು, ಅಭಿಮಾನಿಗಳನ್ನು ಕೊಟ್ಟಿರುವಂಥ ಧಾರಾವಾಹಿ. ಋತ್ವಿಕ್ ಇಲ್ಲದೇ ಇದ್ದರೆ ರಾಮಾಚಾರಿ ಪಾತ್ರ ಇಲ್ಲ ಅನ್ನೋ ಮಟ್ಟಿಗೆ ಜನ ರಾಮಾಚಾರಿ ಪಾತ್ರವನ್ನು ಒಪ್ಕೊಂಡಿದ್ದಾರೆ. ನೀವು ಕೂಡ ರಾಮಾಚಾರಿ ಸೀರಿಯಲ್ ನೋಡ್ತೀರಾ? ನಿಮಗೆ ಇಷ್ಟ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.